ಸುದ್ದಿ ಅವರಿದ್ದಾಗ ಒಂದು ಕಾರ್ಯಕ್ರಮ ಮಾಡಿದ್ರು. ಒಂದು ಜೊತೆಗೆ ಬರಲಿಲ್ಲ, ಕಡೆ ಸಾಲಿಂದ್ರ ಪೂಜೆ ವಹಿಸ್ಕಾಸ ಕುಂಡಿಸಿ ಜೊತೆಗೆ ಬಂದು ವಾಲಿಕಾರ ದಾಪ ಅಂತಿದ್ದ ಅಜ್ಜ ಜಾಪಜ್ಜ ಅದು ಒಂದು ನಾಯಿ ಕಳ್ಸೋಣಂತ ಪುರ ಹೋಗಿ ಚಪ್ಪ ನೀವು ಊರಲ್ಲ ಜೊತೆಗೆ ಕರೆಯಕ ನೀವು ಹೋಗಂತೇಳಿ ಹೋದೆ ನಾಯಿ ಕಡಿತು ಹಂಗ ರಾತ್ರಿ ಹೋಗಬೇಡಿ ಅವನು. ಮತ್ತ ಅಲ್ಲಿ ಕಡಿ ಮುಟ್ಕೊಂಡ ರಾತ್ರಿ ಒಂದಿಷ್ಟು ಮಂದಿ ಇಲ್ಲೇ ಇದ್ದವರ ಗೌಡರ ಕಡಿ ಚಂದಪ್ಪರ ಪುಗ್ರಪ್ಪರ ಅವ್ರ ಕೊಡ್ಬೇಕು ಏನು ಕುಂತ್ರು. ಹೀಗಾಗಿ ಅವರ ಜೊತೆದಾಗ ಮಾತನ್ನ ಮಾಡಿದ್ರು ಅವ್ರನ್ನೇ ಎಷ್ಟು ಸಮಸ್ಯೆ ಹೊರತಂತು ಅವ್ರಿದ್ದಾಗ ಮುಂದೆ ಮುಗಿತಿಲ್ಲ. ಆದ್ರ ಅವರ ಅಪ್ಪ ಇಲ್ಲ, ಅವ್ರು ಇವಾಗ ಮಾಡಿರಲ್ಲ ಇನ್ನೆಷ್ಟು ದೊಡ್ಡ ಸಾಮರ್ಥ್ಯ ನಿಮ್ದು. ಅವರಷ್ಟು ನಿಮ್ಮ ಮೇಲೆ ಆಶ್ರಯ ಮಾಡ್ಯಾರ ನೋಡಿ. ನಮ್ಮ ಮನೆ ಬಂದ ನೀವು ನಮ್ಮಂತ ನೋಡಿ ಸಾಧ್ಯ ಇಲ್ಲ. ಇದು ನಡಿಬೇಕಾದ್ರೆ ಯಾರ ಆಶೀರ್ವಾದಪ್ಪ ಅಂತಂದ್ರೆ ಶ್ರದ್ಧಾಂತಪ್ಪರ ಆಶೀರ್ವಾದ, ನಮ್ಮಪ್ಪರ ಆಶೀರ್ವಾದ. ಅವ್ರ ಮಾತು ನೆನೆಸ್ಬಿಟ್ಟು ನೀವು ನಮ್ಮ ಮಾತು ನೆನೆಸ್ಬಿಟ್ಟು ನೀವು ಅಂತ ನೀವು ಸರ್ವೋಚ್ಚಾರಣೆ ಹೇಳಬೇಕು. ಮತ್ತೆ ಇದು ಜೊತೆಗೆ ಅಂತಕ್ಕಂಥದ್ದು ನಾವು ಇಷ್ಟ ಅಲ್ಲ. ನಾನು ಪುನೀತ್ ನಮ್ಮ ಶ್ರೀಕಾಂತ ಇದು ನಮಗೆ ಒಟ್ಟು ಇಡೀ ಇಡೀ 3 ರಾಷ್ಟ್ರಕ್ಕೆ ಎಲ್ಲರೂ ಅಲ್ಲೇ ಮೊಬೈಲ್ ಮಾಡೋದು ಅಂತ ಒಂದು ಸಾಮರ್ಥ್ಯ ನಾವು ಸ್ವೀಕಾರ ಮಾಡ್ಯಾರ. ಹೌದು ಗುರುನಾಥ ಒಂದಿಷ್ಟು 1000 ಕೋಟಿ ಕಾಸ ಹೌದು 100 ವರ್ಷ ಕೊಟ್ಟು ಇಂಥ ಕೆಲಸ ಮಾಡಲು ಅಂತಕೊಂಡು ಕಾಸ ನಾವು ಗುರುನಾಥನೇ ಬೇಡ್ಕೊತಾ ಇದ್ದೀವಿ. ಯಾಕೆ ನಿಸ್ವಾರ್ಥಿನ ಮಾಡುವ ಮಾತಕ್ಕ ನಿಸ್ವಾರ್ಥಿನ ರೊಕ್ಕ ಕೊಟ್ಟು ನಾವು ಮಾಡಿದ್ರ ಡಿಪೆಂಡ್ ಉಳಿದ ನೀವೀಗ ಮಾಡಿದ್ರೆ ಯಾರು ಬೇಕಾದ್ರೆ ಸಾಧ್ಯವಿಲ್ಲ. ಅವ್ರು ಮಾಡಿದ ಪುಣ್ಯಾತ್ಮ ಶ್ರೀಕಾಂತ ಎಲ್ಲ ನಾ ಕೇಳಿ ನಾವು ಎಲ್ಲರ ಮುಂದೆ ಹೇಳು ಇಷ್ಟೆಲ್ಲ ಜನ ಕೂಡ ಕಾರಣವನ್ನು ಎತ್ತುಕೊಳ್ಳೋ ಕಾಸ ನಾನಿಂದ ನಾನು ಡ್ರೈವರ್ ನನ್ನ ಬಸ್ಸೇ ಹೋಗ ಯಪ್ಪ ನೀವು 10 ದಿವಸ ನೀವು ನಿಮ್ಮ ಪ್ರಭಾವಿತ ನಮ್ಮ ಮನೆಯಿಂದ ಹೊಡ್ಕೊಂಡವ ನೀವೇನು ಪ್ರಯತ್ನ ಹೇಳ್ತಾರೆ ನಾನು ಮನೆ ಕುಂತ ನೋಡ್ತೀನಿ. ನನ್ನ ಮೊಬೈಲ್ ನಾ ಗಾಡಿ ಕುಂತ ನೋಡಕತ್ತೀನಿ. ಮೊಬೈಲ್ ಮಾತಾಡೋದು ಇಷ್ಟೆಲ್ಲ ಸಾಮರ್ಥ್ಯ ನೀವು ಯಾರು ಕರ್ಕೊಂಡು ನೀನು ಯಾರು ನಮ್ಮ ಮೋಟರ್ ಸೈಕಲ್ ಅವ್ನು ದೊಡ್ಡ ಸಾಮರ್ಥ್ಯ ಅಂತಕೊಂಡು ನಮ್ಮ ಡ್ರೈವರ್ ಹೇಳ ಹಂಗ ಎಲ್ಲೆಲ್ಲಿ ಮನಾಗದಾರ ಎಲ್ಲೆಲ್ಲಿ ಮೊಬೈಲ್ ಅದಾವ ಆ ಮೊಬೈಲ್ ನೋಡ್ಕೊಂಡು ಮಂದಿ ಬಹಳ ಅಂತ ಒಂದು ಸಾಮರ್ಥ್ಯ ನಮ್ಮ ಶ್ರೀಕಾಂತ ಅಂತಕ್ಕಂಥ ಮಾಡಿ ಕಳಿಸ್ತಾ ನಿಮ್ಮೆಲ್ಲರಿಗೂ ಒಂದು ಭಕ್ತಿ ಇಟ್ಟಿದ್ದಾರೆ. ಪುನಃ ಕೇಳಿ ನಾನು ಪುನಃ ಆರಿಸಿ ಬಂದ 2,000 ಕೊಟ್ಟು ಹೋಗುವಂತ ಹೋಗುವಂತ ನಾವು ರೊಕ್ಕಲ್ಲಿ ಹಾಕಿದ್ದೇವೆ ಗಾಡಿಗಳನ್ನು ನಾಶ ಮಾಡಿ ಮತ್ತೆ ಅದು ಸುಮ್ಮನೆ ಬಿಟ್ಟು ಕಾಸ ನಾನು ಫೋನ್ ಮಾಡ್ತಾನೆ ಅಪ್ಪ ನಾನು ಎಲ್ಲೋ ಹೋದ್ರೆ ನಾನು 2,000 ಕೊಟ್ಟು ನಾನು ನಕ್ಷತ್ರ ಐತೆ ನಾನು ಹೊಸ 2,000 ನಾನು ಮಾತನಾಡುತ್ತೀನಿ. ನಿಮ್ಮನ್ನು ಮಾತನಾಡಿಲ್ಲ ನೀವು ಏನ್ ಕೊಡ್ತೀವಿ ನೀವು ಏನ್ ಬೇರೆ ಕೊಡ್ತಿದ್ದಾರೋ ಅಂತಂದೆ ನಾನು. ನೀವು ಏನ್ ಬೇರೆ ಅವನೇ ಕೊಡ್ತೀನಿ ಆದ್ರೆ ಬಂದ ಕಾಸ ನೀವು ಹೋಗ ಮಾಡಂತ ಹೇಳಿ ನಾನು. ಅವಾಗ ನಾ ಯಾವಾಗ ಹೇಳೋ ಸಂಖ್ಯೆ ಬಂದ್ಬಿಟ್ಟು ಪರಮಾತ್ಮ ಸಂಖ್ಯೆ ಬಂದು ಅವಾಗ ನಮ್ಗೆ 10 ದಿವಸ ಇಲ್ಲಿ ಕಾರ್ಯಕ್ರಮ ಕುಂತು ಯಶಸ್ಸು ಮಾಡ್ಕೊತ ಪುಣ್ಯಾತ್ಮ. ಯಾಕಂದ್ರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ಇದನ್ನು ಬೋಸೋದು ಅವ್ರ ಕೈ ಇರುತ್ತೆ, ನಮ್ಮ ಕೈ ಇಲ್ಲ. ಎಲ್ಲರ ಕೈ ಈ ಜಗತ್ತಿನ ಕಲಿಯೋದು ವಿಡಿಯೋ ಮುಖಾಂತರ ಏನು ದಿನನಿತ್ಯ ಮುಖಾಂತರ ಬಿಡ್ತಾ ಇದ್ದಿಲ್ಲ ಅಲ್ಲೇ ಕುಂತು ಕೇಳ್ತಲ್ಲ ಅದು ಭಯಂಕರ ಜನಕ ಆಶ್ಚರ್ಯ ಆಗಿತ್ತು. ಏನು ಸಮರ್ಪದ ಕಾರ್ಯಕ್ರಮ, ಏನು ಜಪ ಮಾಡೋರು, ಏನು ಸೇವೆ ಮಾಡೋರು, ಏನು ಊಟ, ಏನು ಅಡಿಗೆ, ಪುಳೆ ಏನು, ಬುಂಡೆ ಏನು, ಜಿಲೇಬಿ ಏನು, ಹೋಳಿ ಏನು, ಚಿಕನ್ ಏನು, ಮುಂದೆ ಮಾತಾಡೋದು ಇನ್ನೂ ಮಾತಾಡೋ ಕೊಂಡಾಡೋ ಇನ್ನೂ ಬರೋರು ಅವ್ರು ಸ್ವಲ್ಪ ಬಂದ ಕಾಸ ಫೋನ್ ನಮ್ಮಂತೂ ಬಂದ ಕಾಸ ಆ ಜಗ ಹತ್ತಲ್ಲೇ ನಮ್ಮ ಮುದ್ರಕ್ಕವರಿಗೆ ಎಲ್ಲ ನಾವು ಇಂಗ್ಲಿಷ್ ಪ್ರಸಾದ ನಾವು ಮಾಡ್ಕೊಂತವ್ರು ಕೊಂಡಾಡೋರು ಚಂದ್ರ ಪ್ರಸಾದ್ ಎಲ್ಲ ನಮ್ದೈತಂತವ್ರು ನಾವು ನಿಮ್ಗೆ ಒಂದು ಒತ್ತ ಮಾಡಿಸಿದ್ದೀವಿ ನೀವು 20 ನೀವು 20 ನಾವು 30% ಅವರವರು ಹಿಂಗೆ
ಭಕ್ತಿ ಪ್ರವೇಶವಾಗಿ ಇದು ಪ್ರಬಂಧಕ್ಕೆ ಮಾಡಿಸ್ತದೆ. ಪ್ರಬಂಧ ಪ್ರಬಂಧಕ್ಕ ಅವ್ರು ಭಕ್ತಿ ಪ್ರವೇಶ ಮಾಡಿಸಿ ಇಷ್ಟು ಮಾಡಿಸ್ತಾರೆ ಸರ್. ನೀವೆಲ್ಲರೂ ಮಾಡಬೇಕಾದ್ರೆ ನಿಮ್ಮ ಹೃದಯದಾಗ ನೀವು ನಿಮ್ಮ ಮನೆಗನ ಬಂದು ನೀವು ಹೇಳಿ, ಮನಸ್ಸನ್ನ ಬಂದು ಹೇಳಿ, ನೀವು ಹೋಗಿ ಜಪ್ ಮಾಡ್ರಿ, ಹೋಗಿ ಜಪ್ ಮಾಡ್ರಿ ಅಂತ ಅವ್ರು ಯಾವಾಗ ಹೇಳಿಲ್ಲ ಆ ಪ್ರಯುಕ್ತವಾಗಿ ತಾವೆಲ್ಲರೂ ತಾಯಿ ತಂದೆಯರು ಮತ್ತು ಅಷ್ಟೆಲ್ಲ ಬೀಗರು ಸಹಿತ ಮಾಡಿಸಿ ಬೀಗರು ಎಲ್ಲೂ ಮಾಡಲ್ಲ ಮನಾಗ ಆ ಶಿವಸ್ವ ಎಲ್ಲೂ ಹಾಕಿ ಒಂದು ಸ್ವಸ್ತಿ ಇಲ್ಲದು ಈಗ 8 ಹಾಕಿ ಅಂದ್ರೆ ತಾವು ಹೇಳ್ತಾನೆ. ಹೀಗೆ ನಾಗಪ್ಪನ ತಂಗಿ ಈ ಒಂದು ಬಿಡ್ಕೋಬೇಕಲ್ಲ. ಈಗ 10 ದಿವಸ ಬಂದು ಆ ತಾವು ಹೇಳ್ತಾನೆ ಇರ್ತಂಗಿಲ್ಲ ಅಂತಲ್ಲ ಹೆಣ್ಮಕ್ಳಿಗೆ ತಾವು ಎಲ್ಲ ಇರ್ತಾವು. ನಮ್ಮನ್ನ ಹಿಂಗ್ ಮಾಡ್ಯಾರಪ್ಪ ಅಂತ ನಮ್ಮ ತಾವು ಹಿಂಗ್ ಮಾಡಿರ್ತಾರ, ನಾನೇ ಯಾಕಂದು ಹೋಗ ಅಂತ ಬಂದ್ರು. ಇಲ್ಲಿ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿದ್ರಿ. ಗುಣಂದಪ್ಪ ಆನೆ ಮೇಲೆ ಎಂದ ಇದ್ದೀನಿ ಇವಾಗ ಅಪ್ಪರದ್ದಾಗ ಮಾಡೋದಕ್ಕೆ ಸಂಕಲ್ಪ ಇತ್ತು. ಆದ್ರೆ ಗಮನದು ಅಪ್ಪೂ ಬರಲಿಲ್ಲ. ಅಪ್ಪು ಬಂದಿದ್ದು ಮಾಡೋ ರೀತಿ ಖರೇವು, ಆದ್ರೆ ಅವ್ರು ಬಂದವರು ಬರಲಿಲ್ಲ. ಅದು ಪ್ರಯುಕ್ತವಾಗಿ ಅದು ಹಂಗ ಸಾಂಗವಾಗಿ ನಿಂತು ಅವ್ರೇನು ಸಂಕಲ್ಪ ಮಾಡಿದ್ರಲ್ಲ ಆ ಸಂಕಲ್ಪ ನೀವು ವಿಕಲ್ಪ ಆಗ್ತದೆ. ಎಲ್ಲಾರು ಶಾಸಕರು ಎಲ್ಲ ಕೂಡ್ಕೊಂಡ ಎಲ್ಲರೂ ಪ್ರಯತ್ನ ಮಾಡಿದಾಗ ನೀವು ಕಾರ್ಯಕ್ರಮ ಅಂತಕ್ಕಂಥದ್ದು ಏನು ಒಂದು ತಿಂಗಳಂತರವಾಗಿ ಏನು ಜಪಜ್ಞೆ ಮಾಡಿದ್ರೆ ಅದು ಜಪಜ್ಞೆ ಯಶಸ್ವಿ ಕಾರಣಕ್ಕೆ ಬಂದ್ರೆ ಇವರು ಹೋದ ಹೆಣ್ಮಕ್ಳಿಗೂ ನೀವು ಆಗ್ತದೆ. ಒಬ್ಬದಲ್ಲ, ಒಬ್ಬರು ಬಂದ ಕಾಸ ಯಪ್ಪ ನಾವೊಂದು ಸಂಬಂಧ ಮಾಡ್ತೀವಿ, ನಾವೊಂದು ಮಾಡ್ತೀವಿ. ಎಲ್ಲೆಂಟು ಬಂದ್ರಿ ಅಲ್ಲಿ ಗೋದ ಬೆಳಗೋದಾಗ ದುಡಿಯಕ್ಕೆ ಹಾಗೆ ಬಂದಿ ಅಲ್ಲಿ ನಾನು ಒಂದು ಊಟ ಕೊಡ್ತೀನಿ ಅಂತಕೊಂಡು ಆಯ್ತು ಬಂದು ಜಪ ಊಟ ಕೊಟ್ಟು ಹಾಗೆ ಮುಂದೆ ಅವರಲ್ಲಿ ಭಕ್ತಿ ಅಂತಕ್ಕಂಥದ್ದು ಅದು ಪ್ರವೇಶ ಆಗಿ ನಾವು ಕಾರ್ಯಕ್ರಮ ಯಶಸ್ವಿ ಆಯ್ತು. ಯಶಸ್ವಿ ಮಾಡ್ಬೋದ ಅವನಲ್ಲ ಮತ್ತೆ ಅವ್ರ ಹೆಸರು ಮಾಡ್ಕೊಳ್ಳೋದಲ್ಲ ಜೀವನದಾಗ. ಹಂಗೆ ಒಂದು ಇವತ್ತು ಪ್ರಯುಕ್ತವಾಗಿ ಕಾರ್ಯಕ್ರಮ ಅಂತಕ್ಕಂಥ ಯಶಸ್ವಿ ಆಯ್ತು. ಯಶಸ್ವಿ ನಾವು ಸರ್ದೇವಿ ಇದನ್ನು ಮಾಡ ಖರೀದ ಹೋಗಿದ್ದು. ಅವಾಗ ಸಂಕ್ರಮಣದಾಗ ಮಕ್ಕಳನ್ನು ಹೋಗಿ ಮಕ್ಕಳು ಹಾಗಾಗ ಸುಮ್ಮ ಕೂತಿದ್ವಿ. ಬರೀ ಇದು 24 ವರ್ಷ ಸಂಕ್ರಮಣ. ನೀವು 24-25 ವರ್ಷ ಸಂಕ್ರಮಣ ಆದ್ರೆ ಅಪ್ಪ ಸಂಕಲ್ಪ ಮಾಡ್ಯಾರ. ನೀವು ಕೇರ್ ಆಗುದ ಮಾಡ್ತೀವಿ ವಚನ ಕೊಡಂತಂದ್ರೆ ಆಕೆ ಮಾಡ್ತೀವಿ ವಚನ ಕೊಡಂತಂದು ಶ್ರೀದೇವಿ ಅವರು ಮಾಡಿಸ್ತೇವ ಏನ ಮಂದಿ ಸಂಕಲ್ಪ ಮಾಡಿದಲ್ಲ ಅದು ಕೇರ್ ನೆರವೇರಿಸಿ ಅದನ್ನ ಕೇಳು ಆಕೆ ಕೇಳಿ ಅವತ್ತ 30 ಲಕ್ಷ ಕೂತು ಅಲ್ಲಿ ನಕ್ಕುರ್ಗುಂದಾಗ 30 ಲಕ್ಷ ಕೂಡಿ ಅದನ್ನು ಸೇರಂತ ನಾ ಸುಮ್ಮನೆ ಕೊಟ್ಟಿದ್ದೆ. ಅದಕ್ಕೆ ಮಾಸ ಅಲ್ಲಿ ಬರೋ ಸಂಕಲ್ಪ ಮಾಡಿದ್ವಿ ಮಾಡ್ಬೇಕಂತ ತಿಳ್ಕೊಂಡ ಕಾಸ ಈ ಬಂದ ಕಾಸು ಈಗ ಹೊರಗೆ ಹಚ್ಚಿ ಇಲ್ಲ ಅದಕ್ಕೆ ಮಾಸ ಯಾರು ಕೇಳಿದ್ರೆ ಇವತ್ತು ಇಲ್ಲೇ ಮಾಡೋದು ಅಂದ್ಕೊಂಡು ಜಾತ್ರೆ ಅನೌನ್ಸ್ ಮಾಡಿದ್ರು. ಅದು ಮತ್ತೆ ಹೋದಾಗತ್ತದೆ. ಯಾವ ಸಂಕಲ್ಪ ಮಾಡ್ಯಪ್ಪ ಅಂತಂದ್ರೆ ಆ ಸಂಕಲ್ಪ ಅಂತಕ್ಕಂಥದ್ದು ಅನಿಸುತ್ತದೆ. ಹಂಗ ಯಾರು ಹೃದಯ ಹೋಗ್ತಾ ಸಂಕಲ್ಪ ಮಾಡ್ಕೊಳ್ತಿದ್ರು ಆ ಸಂಕಲ್ಪ ಅಂತಕ್ಕಂಥ ಉತ್ತರವಾಗಿ ಆ ಸಂಕಲ್ಪ ನೀವು ಉದ್ಯೋಗ ಹೋಗಪ್ಪ ನೀವು ಸಂಚಾಲಕ ಮಾಡ್ತಾ ಬರಬೇಕು ನಾವು ಪ್ರಶ್ನೆ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ 80 ನೀವು ಮುಂದೆ ಹೇಳಿದ್ರು. ಎಲ್ಲ ಪಟ್ಟಿ ಆ ಊರು ಪಟ್ಟಿರಲಿಲ್ಲ. ಯಾಕೆ ಸಿಕ್ಕೊಂಡಿಲ್ಲ ಆದ್ರೂ ಸಹ ಭಕ್ತಿ ಏನಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಕೊಂಡು ಕುಂತಾಗ ಅದು ಜೀವನದಾಗ ಯಶಸ್ವಿಯಾಗಿ ಪ್ರಕಟ ಆಗ್ತಾನೆ. ಧನ್ಯವಾದಗಳು. ನೋಡಿ ಈಗ ಇದೇನು ಕಾರ್ಯಕ್ರಮ ಮಾಡಿಲ್ಲ ಇಂಥ ಕಾರ್ಯಕ್ರಮ ಇಂಥ ಭಾವನೆ ನೀವು ತೆಗೆದು ಈಗೇನು ಬಂದು ಜಪಜ್ಞೆ ಮಾಡಿರಲ್ಲ ಹಿಂಗೆ ಜಪಜ್ಞೆ ನಿಮ್ಮ ಮನೆಗೆ ಏನಾರ ಸಂಕಟಿತ್ತಪ್ಪ ಅಂತಂದ್ರೆ ನಿಮ್ಮ ಮನೆಗೆ ಏನಾರ ತಂದು ಬಂದಿತ್ತಪ್ಪ ಅಂತಂದ್ರೆ ಮಕ್ಕಳಿಂದರ ಆಗಲಿ ಗಂಡರಿಂದರ ಆಗಲಿ ಯಾರಿಂದರ ಆಗಲಿ ನೀವೇನು ಅಕಸ್ಮಾತ್ ಸಂಕಟ ಮಾಡಿಕೊಂಡು ಕಾಸ ಅಪಾಯ ಮಾಡಿಕೊಂತಾರಲ್ಲ ಮಾಡ್ಕೋಬಾರ್ದು. ಆ ಸಂಕಟ ನಿಲ್ಸವನ್ನ ನಮ್ಮ ಪೂರ್ಣಪ್ಪ ಸದನ ಪದ
ಮನೆಗೆ ಏನೋ ಸಂಕ ಬರ್ಲಿ ಬಂದು 3 ತಾಸು ಜಪ ಮಾಡಿ ಅದು ಎಲ್ಲಿ ಹೋಗ್ನ ನೀವು ಸಂಕಲ್ಪ ಮಾಡ್ಕೊರಿ. ಮನೆಗೆ ಏನಾರ ತ್ರಾಸ ಬರ್ಲಿ, ಮನೆಗೆ ಏನಾರ ಜಗಳ ಆಗ್ಲಿ, ಮನೆಗೆ ಏನಾರ ಸಿಟ್ಟಿಸೋದು ಬರ್ಲಿ, ಅಲ್ಲಿ ಕೊಡೋಕೆ ಹೋಗ್ಬೇಡಿ. ಬಂದು ಆಪ್ ಹೇಳಿ, ಯಪ್ಪ ನಮ್ಮ ಮನೆ ಹಿಂಗೆ ಆಗೈತೆ, ಹಿಂಗೆ ತೊಂದರೆ ಆಗೈತೆ, ನೀ ಕಳಿತೀರ 1 ತಾಸ, ನೀನು 2 ತಾಸು ಜಪ ಮಾಡು. ಅವ ಕೈ ಕಪ್ಕೊಂಡು ಅವ್ನು ಭಕ್ತಿಯಾಗಿ ಮಾಡ್ತೀನಿ, ಧೈರ್ಯವಾಗಿ ಮಾಡ್ತೀನಿ, ಮನಸ್ಸಿನ ಭಾಳ ನಿರ್ಭಯಿಸು. ಮತ್ತೆ ಅದನ್ನೆಲ್ಲ ಬಿಟ್ಟು ಕೆಲಸ ಅಲ್ಲೇ ಕುಂತ ಆಗೋಲ್ಲ. ಅದು ಏನಾರ ತಪ್ಪಾಗಿ ಹೇಳ್ಬೇಕು ಅಪ್ಪ ಮುಂದೆ, ಮಕ್ಕಳು ತಪ್ಪಾಗ ತಾಯಿನ ಹೇಳ್ತಾರಲ್ಲ, ಹಂಗೆ ನಮ್ಮಲ್ಲಿ ಏನೋ ತಪ್ಪಾಗೋದು ಅಂತಲ್ಲ, ಸಂಸಾರ ತಪ್ಪಾಗೋದು ಅಂತಲ್ಲ, ನಮ್ಮೂ ತಪ್ಪಬೇಕು ನಿಮ್ಮೂ ತಪ್ಪಬೇಕು. ಆ ತಪ್ಪು ಏನಂತ ಮಾಡಬೇಕು ಅಂದ್ರೆ ಶ್ರದ್ಧಾಂಧಕ್ಕೂ ಕೊಡಬೇಕು, ಅವ್ರು ಮತ್ತೆ ಯಾರು ಮಾಡೋದ. ಹಂಗ ನಮಗೆ ಏನಾರ ತೊಂದರೆ ಬಂತು, ಮಕ್ಕಳನ್ನ ತೊಂದರೆ ಬಂತು, ಏನಾರ ಆಯ್ತು, ಏನಾರ ನಮ್ಮ ಲಾಭ ಬೇಕಂತಪ್ಪ, ನೀ ಯಾವ ಕಂಟ ಹೋಗ್ಬೇಡ್ರಿ, ಕರಿಯೋಗಿ ಹೋಗ್ಬೇಡ್ರಿ, ಯಾವ ಹೋಗಿ ಬ್ಯಾಟಿ ಬೇಕೋಬೇಡ್ರಿ, ಏನು ಬೇಕೋಬೇಡ್ರಿ. ಬಂದು ಸ್ವತಃ ಸುಳ್ಳ ಅಪ್ಪನ ಕುಂತು 108 ಜಪ ಮಾಡಿ ಸಂಕಲ್ಪ ಮಾಡ್ಕೊಡಿ. 1 ದಿವಸ ಮಾಡಿ, 2 ದಿವಸ ಮಾಡಿ, ನಿಮ್ಮ ಸಂಕಲ್ಪ ಈಡೇರಿತನ ಮಾಡಿ. ಆ ಸಂಕಲ್ಪ ಈಡೇರಿತಪ್ಪ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಮತ್ತೆ 1 ಸಾವು ಮತ್ತ ಅದು ಒಮ್ಮೊಮ್ಮೆ ಅಕಸ್ಮಾತ್ ಪರೀಕ್ಷೆ ಮಾಡ್ತಿರ್ತಾನೆ ಗುರುನಾಥ. ಯಾಕೆ ಅವ್ರ ಅಜ್ಜ ಹೇಳಿ ಅಂದ್ಕೊಂಡು ಬಂದು 1 ದಿವಸ ಬಂದು ಮಾಡಿದ್ರೆ ಆಗೋದು, ಅಷ್ಟು ಪೂರ್ತಿ ಆಗೋದು. ಪರೀಕ್ಷೆ ಮಾಡ್ತಾನೆ ಗುರುನಾಥ. ಶಿವಾಜಿಪುರ 18 ವರ್ಷ ತಪಸ್ ಮಾಡಿದ್ರೆ ಅವ್ರಿಗೆ ಆತ್ಮಸಿದ್ಧ ಇಲ್ಲ, ಅವ್ರಿಗೆ ಅಲ್ಲ ಅನ್ನೋದು ಪರೀಕ್ಷೆ ಮಾಡ್ತಾನೆ ಗುರುನಾಥನ. ಹಾಗೆ ನಿಮ್ಮ ಸಿದ್ಧಿ, ನಿಮ್ಮ ಸಂಕಲ್ಪ ಈಡೇರಿತನ ಮಾಡ್ಬೇಕಾಗ ಧೈರ್ಯವಾಗಿ ನಿಮ್ಮ ಸಂಕಲ್ಪ ಈಡೇರಿಕೆ ನೀವು ಗೊತ್ತಾಗುತ್ತೆ. ಅಂತ ಒಂದು ಕೆಲಸ ಸಮರ್ಪಕ ಮಾಡಬೇಕು. ನೀವೇನೂ ಹೋಗ್ಬೇಡ್ರಿ, ಯಾರು ನಡಿ ಹೇಳಿ ದೇವ್ರು ಕೇಳಬೇಡ್ರಿ, ಅವು ಸುಸುಳು ಹೇಳ್ತಾವು. ನಡಿ ಹೇಳಿ ದೇವ್ರು ಸುಸುಳು ಹೇಳ್ತಾವು. ನಿಮ್ಗೆ ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು, ನಿಮ್ಗೆ ಆಸ್ಕ ಆ ಬ್ಯಾಟಿ ಮಾಡಿ ಕಷ್ಟವು ಅದನ್ನ ಮಾಡಕ್ ಹೋಗ್ಬೇಡ್ರಿ. ಅಪ್ಪ ಅದಕ್ಕೆ ನಂಬಿಲ್ಲ ಅದನ್ನೆಲ್ಲ ಬಿಟ್ಟು